ಮನೆಯಲ್ಲಿ ಏನೂ ತಿಂಡಿ ಇಲ್ಲ, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿಂಡಿ ಕೇಳ್ತಾರೆ ಅಥವಾ ಬೇಜಾರಾದಾಗ ಏನಾದರೂ ತಿನ್ನಬೇಕು ಅನಿಸಿದಾಗ ನಾವು ಬೇಕ್ರಿ ಅಥವಾ ಅಂಗಡಿಗೆ ಹೋಗಿ ಏನಾದರೂ ತರೋದಕ್ಕಿಂತ ಈಸಿಯಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಯಾವ ರೀತಿ ಬೆಣ್ಣೆ ಮುರುಕು ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಈ ಬೆಣ್ಣೆ ಮುರುಕು. ಸೊ ಎಲ್ಲರಿಗೂ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಈಗ ನಾನು ಇನ್ಸ್ಟೆಂಟಾಗಿ ಬೆಣ್ಣೆ ಮುರುಕು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದಕ್ಕೆ ನಾನಿಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾವು ಅಕ್ಕಿ ಹಿಟ್ಟನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸ್ಕೋಬೇಕು. ಒಂದು ಬಿಳಿ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಂಡು ಚೆನ್ನಾಗಿ ಆಮೇಲೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಬೇಗ ಪುಡಿ ಆಗಲ್ಲ, ಮತ್ತು ಅಕ್ಕಿ ರೊಟ್ಟಿ ಆಗಲಿ ಚಕ್ಲಿ ಆಗಲಿ ಏನಾದರೂ ಮಾಡಿಕೊಂಡ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು 3 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 3/4 ಕಪ್ಪು ಅಥವಾ ಅರ್ಧ ಕಪ್ಪಷ್ಟು ಕಡಲೆಪಪ್ಪನ್ನು ಪುಡಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ, ಮತ್ತು ಒಂದು 2 ಸ್ಪೂನು ಎಳ್ಳು ಹಾಕ್ಕೊತಾ ಇದ್ದೀನಿ. ಎಳ್ಳು ಬದಲು ನೀವು ಜೀರಿಗೆ ಅಥವಾ ಓಂಕಾಳು ಸಹ ಬಳಸ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮತ್ತು 2 ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ, ಇದು ಆಪ್ಷನಲ್ಲು. ನೀವು ಕಡಲೆಪಪ್ಪು ಪೌಡ್ರ್ ಬದಲು ಉದ್ದಿನಬೇಳೆನ ಸಹ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳಿ ಪುಡಿನೆಲ್ಲ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ತುಪ್ಪನೂ ಸಹ ಬಳಸ್ಬೋದು, ಬೆಣ್ಣೆ ಇಲ್ಲ ಅಂದರೆ. ನಾನಿಲ್ಲಿ ಬೆಣ್ಣೆನೇ ಹಾಕ್ಕೋತಾ ಇದ್ದೀನಿ, ಬೆಣ್ಣೆ ಮುರುಕಾಗಿರೋದ್ರಿಂದ ಬೆಣ್ಣೆ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಬೆಣ್ಣೆ ಇಲ್ಲ ಮನೆಯಲ್ಲಿ ಅಂದಾಗ ತುಪ್ಪನೂ ಸಹ ಹಾಕ್ಕೋಬೋದು ಇಲ್ಲಿ ನಾವು. ನೋಡಿ, ಬೆಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹಿಟ್ಟಿಗೆ ಚೆನ್ನಾಗಿ ಅದು ಹಿಡಿಬೇಕು, ಆ ರೀತಿ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಬೆಣ್ಣೆ ಮುರುಕು ಈಸಿಯಾಗಿ ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ, ನಮಗೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಎಷ್ಟು ದಿವಸ ಬೇಕಾದ್ರೂ ಬಾಕ್ಸಲ್ಲಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಹಿಟ್ಟನ್ನು ನಾವು ಈ ರೀತಿ ಉಂಡೆ ಕಟ್ಟಿದ್ರೆ ಈ ರೀತಿ ಉಂಡೆ ಬರಬೇಕು, ಆಗ ಕರೆಕ್ಟಾಗಿದೆ ಹದ ಅಂತ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಿಟ್ಟನ್ನ ಕಲಿಸ್ಕೊಳೋಷ್ಟರಲ್ಲಿ ನೀವು ಸ್ಟವ್ ಹಚ್ಚಿ ಎಣ್ಣೆನ ಕಾಯಕ್ಕೆ ಇಟ್ಕೋಬೇಕು. ಹಿಟ್ಟು ಕಲಸೋಷ್ಟರಲ್ಲಿ ಎಣ್ಣೆ ಕಾದ್ಬಿಡುತ್ತೆ ಚೆನ್ನಾಗಿ. ಸೊ ಅದಕ್ಕೆ ಮೀಡಿಯಮ್ ಉರಿನಲ್ಲಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಈಗ ನೋಡಿ, ಹಿಟ್ಟು ರೆಡಿ ಆಗಿದೆ. ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಚಕ್ಲಿ ಒರಳು ತೊಗೊಂಡು ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಚಕ್ಲಿ ಒರಳು ತೊಗೊಂಡು ಇದಕ್ಕೆ ನಾನು ಈ ರೀತಿ ಸಿಂಗಲ್ ತೂತಿರೋದನ್ನು ಆ ಪ್ಲೇಟನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ 3 ಹೋಲ್ ಬರುತ್ತಲ್ಲ, ಆ ಥರ ಪ್ಲೇಟನ್ನು ಸಹ ಬಳಸ್ಬೋದು. ಈ ಪ್ಲೇಟಲ್ಲಿ ಹೋಲ್ ಸ್ವಲ್ಪ ಚಿಕ್ಕದಾಗಿದೆ, ಸೊ ಸಿಲ್ವರ್ದಾಗಿರೋದ್ರಿಂದ. ಹಿತ್ತಾಳೆ ಚಕ್ಲಿ ಒರಳು ಬರುತ್ತೆ, ಅದರಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಹೋಲು. ಸೊ ಈ ರೀತಿ ಈಗ ನೋಡಿ, ನಾನು ಪ್ಲೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ ನಾನು. ಆಯಿಲ್ ಹಾಕಿ ಒಳಗಡೆ ಎಲ್ಲ ನೀಟಾಗಿ ಈ ರೀತಿ ಹಚ್ಕೋಬೇಕು. ಸೊ ನೋಡಿ, ಈ ರೀತಿ ನೀಟಾಗಿ ಹಚ್ಕೋಬೇಕು. ಇದಕ್ಕೂ ಸಹ ನಾನಿಲ್ಲಿ ಆಯಿಲ್ ಹಚ್ತಾ ಇದ್ದೀನಿ ಒಳಗಡೆಗೆ. ಹಚ್ಚಾದ್ಮೇಲೆ ಈಗ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಹಿಟ್ಟನ್ನು ಈ ರೀತಿ ಮಾಡಿಕೊಂಡು ಚಕ್ಲಿ ಒರಳಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು. ಸೊ ನಿಮ್ಗೆ ಪ್ರೆಸ್ ಮಾಡೋಕ್ಕೆ ಕಷ್ಟ ಅಂದರೆ ಇನ್ನೊಂದು ತಿರ್ಗ್ಸೋದು ಬರುತ್ತೆ ಹಿತ್ತಾಳಿದು, ಆ ರೀತಿ ಇದ್ದರೂ ಸಹ ಅದರಲ್ಲಿ ತುಂಬ ಈಸಿಯಾಗಿ ನಾವು ಚಕ್ಲಿ ಅಥವಾ ಬೆಣ್ಣೆ ಮುರುಕು ಎಲ್ಲ ಮಾಡ್ಕೋಬೋದು. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಮುರುಕನ್ನ ಹಾಕ್ಕೋತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬಾಣಲಿ ತುಂಬ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಒಂದೇ ಸಲ ಮಾಡ್ಕೋಬೋದು. ಇದನ್ನು ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫಸ್ಟು ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಆಮೇಲೆ
ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಗ ಬೆಂದ್ಬಿಡತ್ತೆ, ತುಂಬ ಟೈಮ್ ತಗೊಳ್ಳಲ್ಲ. ಸೊ ಈಗ ನೋಡಿ ಬೆಣ್ಣೆ ಮುರುಕು ಬೆಂದಿದೆ ಚೆನ್ನಾಗಿ, ಈಗ ರೆಡಿ ಆಗಿದೆ. ಈ ರೀತಿ ನಾವು ಮನೆಯಲ್ಲಿ ಈಸಿಯಾಗಿ ಬೆಣ್ಣೆ ಮುರುಕನ್ನು ರೆಡಿ ಮಾಡ್ಕೋಬೋದು. ಅಂಗಡಿನಲ್ಲಿ ತರೋದಕ್ಕಿಂತ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ನಮಗೊಂಥರ ತೃಪ್ತಿ ಸಿಗುತ್ತೆ, ನಾವೇ ಮಾಡಿದ್ದೀವಿ ಅಂತ. ಸೊ ನೋಡಿ ಈಗ ಬೆಣ್ಣೆ ಮುರುಕು ರೆಡಿ ಆಗಿದೆ. ಮಿಕ್ಕಿರೋ ಹಿಟ್ಟಲ್ಲೂ ಸಹ ಇದೇ ರೀತಿ ನಾನು ಮುರುಕನ್ನ ರೆಡಿ ಮಾಡ್ಕೋತೀನಿ. ಸೊ ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ನಾವು 1 ತಿಂಗಳಾಗೋವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಅಷ್ಟು ದಿನ ಇರೋದೇ ಇಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಡೆಲಿಷಿಯಸ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.